ಇನ್ನು ಬಸ್ಗಳಲ್ಲಿ ಪ್ರಯಾಣಿಸುವಂತ ಮಹಿಳೆಯರಿಗೆ ಗುಡ್ ನ್ಯೂಸ್ ಇದೆ. ಶಕ್ತಿ ಯೋಜನೆಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡೋದಿಲ್ಲ. ಶಕ್ತಿ ಯೋಜನೆಯಲ್ಲಿ ಯಾವುದೇ ರೀತಿಯಾದಂತ ಪರಿಷ್ಕರಣೆ ಇಲ್ಲ ಅಂತ ನ್ಯೂಸ್ ಫಸ್ಟ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. 21 ತಿಂಗಳಲ್ಲಿ 400 ಕೋಟಿ ಮಹಿಳೆಯರ ಉಚಿತ ಪ್ರಯಾಣ ಆಗಿದೆ. ಮುಂದಕ್ಕೆ ಎಂದಿನಂತೆ ಯೋಜನೆ ಕೂಡ ಮುಂದುವರಿಯುತ್ತೆ ಅಂತ ಸಚಿವರು ಫೋನ್ ಮೂಲಕ ನ್ಯೂಸ್ ಫಸ್ಟ್ಗೆ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ಶಕ್ತಿ ಯೋಜನೆ ಬಗ್ಗೆ ಇದ್ದಂತ ಒಂದು ವದಂತಿ, ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವರು. ಏನು ಹೇಳಿದ್ದಾರೆ? ವಿಜಯ್, ಇತ್ತೀಚೆಗಷ್ಟೇ ರಾಜ್ಯದ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ತುಮಕೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಗ್ಯಾರಂಟಿ ವಿಚಾರವಾಗಿ, ಅಂದ್ರೆ ಅರ್ಹರಿಗೆ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಇದು ಏನಿದೆ ಅದರ ಫಲಾನುಭವಿಗಳಿಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ, ಅರ್ಹ ಫಲಾನುಭವಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋ ಮೂಲಕ ಒತ್ತಿ ಅದನ್ನು ಪದ 2-3 ಸರಿ ಪುನರುಚ್ಚರಿಸ್ತಾರೆ. ಅಲ್ಲಿಗೆ ಕೆಲವೊಂದು ಪ್ರಶ್ನೆ ಹುಡುಗುತ್ತೆ. ಹಾಗಾದ್ರೆ ಅನರ್ಹರು ಯಾರು? ಇದು ಎಲ್ರಿಗೂ ಸಿಗಲ್ವಾ? ಇದರಲ್ಲಿ ಏನಾದ್ರೂ ಪರಿಷ್ಕರಣೆ ಮಾಡ್ತಾರ? ಅದ್ರ ಪ್ರಮುಖವಾಗಿ ಶಕ್ತಿ ಯೋಜನೆಯಡಿ ಒಂದು ವಿಚಾರ ಬಂದಾಗ ಅಲ್ಲೂ ಕೂಡ ಅರ್ಹರಿಗೆ ನಾವು ಯಾವುದೇ ರೀತಿ ತೊಂದರೆ ಮಾಡಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ವಿಚಾರವನ್ನು ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಕೂಡ ಅದೇ ವಿಚಾರವನ್ನು ಅವರು ಮತ್ತೆ ಪುನರುಚ್ಚರಿಸ್ತಾರೆ. ಅಂದ್ರೆ ಗ್ಯಾರಂಟಿ ಹೊರೆಯಾಗಿದೆ ಹೌದು, ಬಟ್ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋ ಮೂಲಕ ಎಲ್ಲ ಒಂದು ಕಡೆ ಈ ಶಕ್ತಿ ಯೋಜನೆಗೆ ಕೊಕ್ಕೆ ಹಾಕ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿತ್ತು. ಈ ಎಲ್ಲ ವಿಚಾರವಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಸ್ಪಷ್ಟನೆ ಯಾವುದೇ ಕಾರಣಕ್ಕೂ ಕೂಡ ಇದು ಶಕ್ತಿ ಯೋಜನೆಗೆ ಯಾವುದೇ ರೀತಿ ರೂಲ್ಸ್ ಮಾಡಲ್ಲ. ಇತ್ತೀಚೆಗಷ್ಟೇ ಮತ್ತೊಂದು ವಿಚಾರ ಹರಿದಾಡಿತ್ತು. ಅಂದ್ರೆ ಮತ್ತೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ. ಅಂದ್ರೆ ಯಾವಾಗ ಶಕ್ತಿ ಯೋಜನೆ 2023 ಜೂನ್ 2023ರಲ್ಲಿ ಈ ಒಂದು ಶಕ್ತಿ ಯೋಜನೆ ಜಾರಿಯಾದಂತಹ ಸಂದರ್ಭದಲ್ಲಿ ಒಂದು ವಿಚಾರ ಅಲ್ಲಿ ಹರಿದಾಡಿತ್ತು. ಅಂದ್ರೆ ಕೇವಲ 3 ತಿಂಗಳ ಹಂತರದಲ್ಲಿ ಮತ್ತೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ ಅನ್ನೋ ವಿಚಾರ ಕೂಡ ಹರಿದಾಡಿತ್ತು. ಅಂದ್ರೆ ಶಕ್ತಿ ಯೋಜನೆ ಪ್ರಯಾಣಿಸಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೂಡ ವಿತರಣೆ ಮಾಡಲಾಗುತ್ತೆ ಅಂತ. ಬಟ್ ಅದು ತದನಂತರ ಇದುವರೆಗೂ ಕೂಡ 2 ವರ್ಷದಲ್ಲಿ ಯಾವತ್ತೂ ಕೂಡ ಆ ಸ್ಮಾರ್ಟ್ ಕಾರ್ಡ್ ಬಂದಿಲ್ಲ. ಇತ್ತೀಚೆಗೆ ಈ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸುತ್ತೆ. ಅಂದ್ರೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ, ಆ ಸ್ಮಾರ್ಟ್ ಕಾರ್ಡ್ ಅರ್ಹರಿಗೆ ಮಾತ್ರ ಕೊಡಲಾಗುತ್ತೆ, ಅದರಲ್ಲೂ ಕೂಡ ಒಂದಿಷ್ಟು ಮಾನದಂಡವನ್ನು ಅಳವಡಿಕೆ ಮಾಡಲಾಗಿತ್ತು ಅನ್ನೋ ವಿಚಾರ ಕೂಡ ಹರಿದಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಶಕ್ತಿ ಯೋಜನೆ ಪರಿಷ್ಕರಣೆ ಮಾಡಲಾಗುತ್ತೆ, ಕೇವಲ ಎಲ್ರಿಗೂ ಸಿಗಲ್ಲ, ಕೇವಲ ಅಂದ್ರೆ ಬಡ ವರ್ಗದವರಿಗೆ ಮಧ್ಯಮ ವರ್ಗದವರಿಗೆ ಸಿಗುತ್ತೆ ಅನ್ನೋ ವಿಚಾರ ಕೂಡ ಇತ್ತು. ಈ ಎಲ್ಲ ವಿಚಾರವಾಗಿ ಇದೀಗ ಸಾರಿಗೆ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಕೂಡ ಶಕ್ತಿ ಯೋಜನೆ ಪರಿಷ್ಕರಣೆ ಮಾಡಲ್ಲ. ಈ ಎಂದಿನಿಂದ ಈಗ ಹೆಂಗಿದೆ ಅದೇ ರೀತಿ ಇರಲಿದೆ. ಈಗಾಗಲೇ 400 ಕೋಟಿ ಶಕ್ತಿ ಯೋಜನೆ ಅಡಿ ಬರೋಬ್ಬರಿ 400 ಕೋಟಿ ಫಲಾನುಭವಿಗಳು ಉಚಿತವಾಗಿ ಸಂಚರಿಸಿದ್ದಾರೆ. ಆದ್ದರಿಂದ ಶಕ್ತಿ ಯೋಜನೆಯಲ್ಲಿ ನಾವು ಯಾವುದೇ ಪರಿಷ್ಕರಣೆ ಮಾಡಲ್ಲ ಅನ್ನೋ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.